ಶಾಸಕರು ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆ. ಸೋಲೂರು ಹೋಬಳಿ ನಮ್ಮ ತಾಲೂಕಿನಲ್ಲಿ ಸಂಬಂಧವನ್ನು ಕಳೆದುಕೊಳ್ಳುವುದು ಬೇಡ ಅಂತ 2.5 ವರ್ಷ ಪ್ರಯತ್ನ ಪಟ್ಟಿದ್ದೇನೆ. ಪರಿಸರ ಪ್ರೇಮಿ ಕನ್ನಡ ಕುಮಾರ್ ಮಾತು ಬಹಳ ವರ್ಷಗಳಿಂದ ಅತಂತ್ರ ಸ್ಥಿತಿಯಾಗಿದೆ ಅಂತ ನಮ್ಮ ಸೋಲೂರು ಅಂತ ಸಾರಿ ಹೇಳಿದ್ದಾರೆ. ನೀವೇ ಗೆಲ್ಲಿಸಿರುವಂತಹ ಶಾಸಕರು ಸೋಲೂರು ಭಾಗ ಅತಂತ್ರ ಸ್ಥಿತಿಯಲ್ಲಿದೆ. ಈ ಕಾರಣ ನನ್ನ ಮತ ಬಾಂಧವರಿಗೆ ಸರಿಯಾದ ಸಮಯಕ್ಕೆ ಕೆಲಸಗಳು ಆಗ್ತಾ ಇಲ್ಲ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ಇದರ ಸದ್ದು ಮುಳುಗಿದ್ದು, ಇಂತಹ ಗಂಭೀರ ಸ್ಥಿತಿಯಲ್ಲೂ ಕೂಡ ಸೋಲೂರು ಉಳಿಸುವ ಕೆಲಸಕ್ಕೆ ಮುಂದಾಗಿದ್ದೇನೆ. ಸೋಲೂರು ವಿಚಾರವಾಗಿ ಆ ಭಾಗದ ಜನಸಾಮಾನ್ಯರು ಧ್ವನಿಗೂಡಿಸಲಿಲ್ಲ. ಹಲವಾರು ಬಾರಿ ನಮ್ಮ ಪಕ್ಷದ ಮುಖಂಡರನ್ನ ಕರೆಸಿ ಮಾತನಾಡಿದಾಗ ನಾವು ನೆಲಮಂಗಲಕ್ಕೆ ಹೋಗುತ್ತೇವೆ, ನೀವು ವಿರೋಧವನ್ನ ಪಡಿಸಬೇಡಿ ಅಂತ ಹೇಳಿದ್ರು. 5 ಬಾರಿಯಾದ್ರೂ 10 ಬಾರಿಯಾದ್ರೂ MLA ಅಷ್ಟೇ ಕಣ್ರಿ. ರೈಲು ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡ್ರೆ ಏನು ಪ್ರಯೋಜನ, ಇರುವಾಗಲೇ ಕೈ ಜೋಡಿಸಬೇಕಾಗಿತ್ತು ಅಂತ ಹೇಳಿದ್ರು. ನಿಮ್ಮಗಳ ಅಭಿಪ್ರಾಯವನ್ನ ಸರ್ಕಾರದ ಗಮನಕ್ಕೆ ತರುವ ಕೆಲಸವನ್ನ ಮಾಡುವೆ ಅಂತ ಜಾರಿಕೊಂಡ ಶಾಸಕರು. ಬೆರಳೆಣಿಕೆಯಷ್ಟು ಜನ ಬಂದು ಧಿಕ್ಕಾರ ಕೂಗಿದ್ರೆ ಕೆಲಸ ಆಗದು. ಸೋಲೂರು ಉಳಿಯಬೇಕಂದ್ರೆ ಮನಸ್ಸಿನಲ್ಲಿದ್ರೆ ಒಂದು ಭಾನುವಾರ 5 ರಿಂದ 6 ಸಾವಿರ ಜನ ಸೇರಿಸಿ ಹೋರಾಟ ಮಾಡಿದ್ರೆ ಸೋಲೂರು ಉಳಿಸಲು ಮುಂದಾಗುತ್ತೇನೆ ಅಂತ ಹೇಳಿದ ಶಾಸಕ. ಇಲ್ಲ, ಅವರ ಅಭಿಪ್ರಾಯದಂತೆ ಮಾಡ್ಕೊಳ್ಳಿ, ನಿಮ್ಮ ಅವರ ಶಾಸಕರ ಅಭಿಪ್ರಾಯದಂತೆ ಅಂತ ಹೇಳಿದ್ದೀನಿ. ಈಗ ಅದೇನೋ ಗಾದೆ ಹೇಳ್ತಾರಲ್ಲ, ಟ್ರೈನ್ ಟಿಕೆಟ್ ತಗೊಂಡ್ರು 5 ಬಾರಿ ಆದ್ರೂ 50 ಬಾರಿ ಆದ್ರೂ ಅಷ್ಟೇ ಕಂಡ್ರಿ. ಈಗ ನಾನು ನಿಮ್ಮ ಅಭಿಪ್ರಾಯವನ್ನ ಸರ್ಕಾರದ ಗಮನಕ್ಕೆ ತರ್ತೀನಿ. ಇವ್ರು ಹೇಳಿದ್ರು, ಇವಾಗ ನಾನು ಹೇಳಿದೆ ನನ್ನ ಅಭಿಪ್ರಾಯನ ಒಂದು 5,000 ಲೀಡರ್ಗಳನ್ನ ಅಥವಾ ಸಾರ್ವಜನಿಕರನ್ನ ನಾನು ಸೋಲೂರು ನಾನೇ ಬರ್ತೀನಿ. 5,000 ಜನ ಒಕ್ಕಲಿನಿಂದ ಇಲ್ಲ ನಮ್ಗೆ ಇದು ಮಾಗಡಿಲೇ ಉಳಿಬೇಕು ಅಂತಂದ್ರೆ ಆವಾಗ ನಾನು ನಿಮ್ಮ ಪರ ನಿಂತ್ಕೊತೀನಿ. ನೀವು ಬೆರಳೆಣಿಕೆ ಜನ ಬಂದು 200 ಜನ ಕೇಳಿದ್ರೆ ನೀವು ಉಳಿಬೇಕು ಅಂತಂದ್ರೆ ಸೋಲೂರು ಹೋಬಳಿನಲ್ಲಿ ಒಂದು ಭಾನುವಾರನೇ ಇವ್ರು ಹೇಳಿದ್ರು ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅಂತ ಭಾನುವಾರನೇ ಫಿಕ್ಸ್ ಮಾಡಿ ಒಂದು 4-5 ಜನ ಅಲ್ಲೇ ಸೇರಿಸಿ ನಾನೇ ಬರ್ತೀನಿ. ಅಲ್ಲಿಂದನೇ ನಾವು ಶುರು ಮಾಡೋಣ ಉಳಿಸ್ಕೊಳಕ್ಕೆ. ಇಲ್ಲದೆ ನೀವು ಸುಮ್ಮನೆ ಈಗ ಒಂದು 100 ಜನ ಸೇರ್ಕೊಂಡ್ಬಿಟ್ಟು ಸುಮ್ಮನೆ ಧಿಕ್ಕಾರಕ್ಕೆ ಹೋಗೋದು ಮಾಡಿದ್ರೆ ಅದರಿಂದ ಏನೋ ಸಾರ್ವಜನಿಕರನ್ನ ಸೇರಿಸಿ ಒಂದು 4,000 ಜನ ಸೋಲೂರು ಹೋಬಳಿ ಜನ ಸೇರಿಸಿ ನಮ್ಗಿಲ್ಲೇ ಇರಬೇಕು ಅಂತ ಹೇಳಿಸಿ ಅಲ್ಲಿಂದನೇ ನಾನು ನಿಮ್ಮ ಅದನ್ನ ಉಳಿಸ್ತೀನಿ. ಸುಮ್ಮನೆ ಇನ್ನು ಬಾಕಿ ಚರ್ಚೆ ಮಾಡೋದು ಪ್ರಯೋಜನ. ನೀವ್ ಹೇಳಿದ್ರೆ ಆಗಲ್ಲ ರೀ, ಸುಮ್ಮನೆ ಇರ್ರಿ. ಒಬ್ಬೊಬ್ರು ಇಬ್ಬಿಬ್ರು ಬಂದು ಹೇಳಿದ್ರೆ ಆಗಲ್ಲ ರೀ. ಇಲ್ಲ ಈಗ ನೆಲಮಂಗಲಕ್ಕೆ ಹೋಗ್ತದವ.